ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದಲ್ಲಿ ನಡೆಯಲಿರುವ ಕನ್ನಡ ಹಬ್ಬ ಕಾರ್ಯಕ್ರಮದ ಆಯೋಜನೆ ಕುರಿತು ಕನ್ನಡ ಪರ ಸಂಘಟನೆಗಳಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಈ ಆಕ್ರೋಶ ವ್ಯಕ್ತವಾಗಿದ್ದು, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ವಿರುದ್ಧ ಘೋಷಣೆಗಳು ಕೂಗಿ ಪ್ರತಿಭಟನೆಕಾರರು ಕನ್ನಡ ಪರ ಸಂಘಟನೆಗಳನ್ನು ಕಡೆಗಣಿಸಿ ಕಾರ್ಯಕ್ರಮದ ಆಯೋಜಿಸಿರುವ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಈ ಕುರಿತು ಮಾತನಾಡಿದ ಕನ್ನಡ ಹೋರಾಟಗಾರರೊಬ್ಬರು, ಜಿಲ್ಲಾಡಳಿತವು ಕನ್ನಡ ಪರ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾರ್ಯಕ್ರಮ ರೂಪಿಸಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಹಬ್ಬ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡುವಂತೆ ಒತ್ತಾಯಿಸಿದ ಪ್ರತಿಭಟನಾಕಾರರು ಕಾರ್ಯಕ್ರಮದಲ್ಲಿ ಕನ್ನಡ ಪರ ಸಂಘಟನೆಗಳಿಗೂ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಆಗ್ರಹಿಸಿದ್ದು, ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಸಂಘಟನೆಗಳೊಂದಿಗೆ ಚರ್ಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಈ ಪ್ರತಿಭಟನೆಗೆ ಹಲವು ಕನ್ನಡ ಪರ ಹೋರಾಟಗಾರರು ಬೆಂಬಲ ವ್ಯಕ್ತಪಡಿಸಿದ್ದು, ಈ ಕುರಿತು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಏನು ನಾಳೆ ಜಿಲ್ಲಾಧಿಕಾರಿಗಳು ತಮ್ಮ ಸರ್ವಾಧಿಕಾರಿ ಧೋರಣೆಯಿಂದ ಕನ್ನಡ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಾಧ್ಯಮಕ್ಕೆ ಸುದ್ದಿಯನ್ನ ಮುಟ್ಟಿಸದೆ ಮತ್ತು ಏನು ಗಡಿ ಉಸ್ತುವಾರಿ ಸಚಿವರಾದಂತ ಎಚ್.ಕೆ. ಪಾಟೀಲ್ ಸಾಹೇಬ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಬೇಕಾಗಿತ್ತು. ಅವ್ರಿಗೂ ಕೂಡ ಇಲ್ಲಿ ಕರೆಸ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನಾವು ಅಲ್ಲಿ ಅವ್ರ ಕಚೇರಿಯನ್ನು ಸಂಪರ್ಕ ಮಾಡಿದಾಗ ಅವ್ರಿಗೂ ಕೂಡ ಈಗ ಆಮಂತ್ರಣ ಪತ್ರಿಕೆ ಹೋಗಿದೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರಿ ಧೋರಣೆಯನ್ನ ತೋರಿ ಏನು 70 ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಒಂದು 50 ಲಕ್ಷ ರೂಪಾಯಿಗಳ ಒಂದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಅನುದಾನ ಬಂದಿತ್ತು. ಆ ಅನುದಾನ ಸದ್ಬಳಕೆ ಮಾಡುವಲ್ಲಿ ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ಅಂತ ನಾವು ತಿಳ್ಕೊಂಡಿದೀವಿ. ಯಾಕಂತಂದ್ರೆ ಈ ಕಳೆದ ಬಾರಿ ನಾವು ಎಷ್ಟೋ ಬಾರಿ ಸಭೆ ಮಾಡ್ರಿ ಇದನ್ನ ಕಾರ್ಯಕ್ರಮ ಮಾಡ್ಬೇಕಂತ ಕೇಳಿದಾಗ ಅದನ್ನ ಮುಂದೂಡ್ತಾ ಬಂದು ಈಗ ಏಕಾಏಕಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಹೊರಟಿರೋದು ನಾವು ವಿರೋಧಿಸ್ತೀವಿ, ಖಂಡಿಸ್ತೀವಿ. ಕಾರ್ಯಕ್ರಮನ ವಿರೋಧ ಮಾಡೋದಿಲ್ಲ, ಆದ್ರೆ ಜಿಲ್ಲಾಧಿಕಾರಿಗಳ ನಡೆಯನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಅವ್ರ ನಡೆಯನ್ನ ಖಂಡಿಸ್ತೀವಿ. ಅವ್ರ ಕಾರ್ಯಕ್ರಮ ಮಾಡ್ತಾರೆ ಮಾಡ್ಲಿ, ಆದ್ರೆ ಪ್ರತಿ ರಾಜ್ಯೋತ್ಸವಕ್ಕೆ ನಮಗೆ ದುಡ್ಡು ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದು ಕನ್ನಡ ಪರ ಸಂಘಟನೆಗಳು. ಎಲ್ಲಾ ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದೀವಿ. ಅದೇ ರೀತಿ ಮಾನ್ಯ ಅಶೋಕನ ಚಂದ್ರಗಿ ಅವ್ರ ನೇತೃತ್ವದಲ್ಲಿ 3-4 ಸಾರಿ ಬೆಂಗಳೂರಿಗೆ ಹೋಗಿ ಬಂದು ನಾವು ಮಾನ್ಯ ಎಚ್.ಕೆ. ಪಾಟೀಲ್ರನ್ನ ಒತ್ತಾಯ ಮಾಡಿದಾಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆ ಮುಖಾಂತರ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಲಭ್ಯ ಇಲ್ಲದೆ ಇರೋ ಕಾರಣಕ್ಕೆ ತಮ್ಮ ಅಧೀನದಲ್ಲಿರುವಂತ ಇಲಾಖೆ ವತಿಯಿಂದ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಬೆಳಗಾವಿ ರಾಜ್ಯೋತ್ಸವಕ್ಕೆ 50 ಲಕ್ಷ ರೂಪಾಯಿಗಳನ್ನ ಮಾನ್ಯ ಎಚ್.ಕೆ. ಪಾಟೀಲ್ ಅವರು ಬಿಡುಗಡೆ ಮಾಡಿದ್ರು. ಅದನ್ನ ನಾವು ಸ್ವಾಗತಿಸುತ್ತೀವಿ. ಅದಕ್ಕೆ ಕಾರ್ಯಕ್ರಮ ಮಾಡಿದಾಗ ನಾವು ಸ್ಥಳೀಯ ಕಲಾವಿದರನ್ನ ಗುರುತಿಸಬೇಕು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದೀವಿ. 3-4 ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಗಡಿಭಾಗದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿನ ಒತ್ತಾಯ ಮಾಡಿದೀವಿ. ಆದ್ರೆ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರ ಮೇಲೆ ಜವಾಬ್ದಾರಿನ ಹಾಕಿ ಆ ಸಭೆಯನ್ನ ಮಾಡಿದ್ರು. ಮಹಾನಗರ ಪಾಲಿಕೆ ಆಯುಕ್ತರ ಸಭೆ ಮಾಡಿದಾಗ ಕೂಡ ನಾವು ಮಾನ್ಯ ಆಯುಕ್ತರಿಗೆ ತಿಳಿಸ್ಬಿಡುತ್ತೆ ಏನ್ ಮಾಡಿದ್ವು ಅಂತಂತಂದ್ರೆ ಕಾರ್ಯಕ್ರಮ ಆಗ್ಲಿ ಚೆನ್ನಾಗಾಗ್ಲಿ, ಆದ್ರೆ ಗಡಿ ಉಸ್ತುವಾರಿ ಸಚಿವರನ್ನ ಕರೆಸಿ ನಾಗರಿಕ ಸನ್ಮಾನ ಮಾಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾಗರಿಕ ಸನ್ಮಾನ ಮಾಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಸ್ಥಳೀಯ ಕಲಾವಿದರನ್ನ ಕರೆಸಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ದೀವಿ. ಆದ್ರೆ ಇದನ್ನ ಯಾವುದನ್ನು ತಲೆಗೆ ಹಾಕೊಳ್ಳದಂತ ಜಿಲ್ಲಾಧಿಕಾರಿ ತಮ್ಮ ಸರ್ವಾಧಿಕಾರಿ ಧೋರಣೆಯಿಂದ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತಿಗೂ ಕೂಡ ಯಾವುದೇ ಪ್ರಚಾರ ಇಲ್ಲ, ಕನ್ನಡ ಸಂಘಟನೆಗಳಿಗೆ ವಿಶ್ವಾಸ ತಗೊಂಡಿಲ್ಲ. ಕನ್ನಡ ಸಂಘಟನೆಗಳಿಗೆ ಒಂದು ಪತ್ರಿಕಾಗೋಷ್ಠಿನಾದ್ರೂ ಕರೆದು ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಾವೆಲ್ಲರ ಸಹಕಾರ ಬೇಕಂತ ಕೇಳುವಂತ ಒಂದು ಸೌಜನ್ಯ ಕೂಡ ಅವರು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ನಡೆಯನ್ನು ಖಂಡಿಸ್ತಾ ಇದ್ದೀವಿ. ಎಲ್ಲರೂ ತೀರ್ಮಾನ ಮಾಡಿದ ಹಾಗೆ ನಾವು ನಾಳೆ ಕಾರ್ಯಕ್ರಮನ ನಾವು ಖಂಡಿಸ್ತಾ ಇದ್ದೀವಿ. ನಾವು ಬಹಿಷ್ಕಾರ ಆಗ್ತಾ ಇದೆ. ಅವ್ರು ಏನ್ ಕಾರ್ಯಕ್ರಮ ಮಾಡ್ಕೊತಾರೆ ಮಾಡ್ಕೊಳ್ಳಿ, ನಮ್ದು ವಿರೋಧ ಇಲ್ಲ. ಆದ್ರೆ ಬೆಳಗಾವಿ ರಾಜ್ಯೋತ್ಸವಕ್ಕೆ ಪದೇ ಹೆಚ್ಚುವರಿ ಅನುದಾನವನ್ನ ಬಿಡುಗಡೆ ಮಾಡಬೇಕು, 2 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಂತೇಳಿ ಸರ್ಕಾರವನ್ನ ಒತ್ತಾಯ ಮಾಡಿದ್ದು ನಾವು, ಕೇಸ್ ಹಾಕಿಸ್ಕೊಂಡಿದ್ದು ನಾವು. ಆದ್ರೆ ಜಿಲ್ಲಾಧಿಕಾರಿಗಳು ನಾವು ತಂದಂತ ದುಡ್ಡದಲ್ಲಿ ಅವರು ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಅಂತ ಮಾಡ್ತಾ ಇದಾರಲ್ಲ, ಆ ರೀತಿ ಮಾಡಿ ಆ ಹಣವನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ದು ವಿರೋಧ ಇದೆ. ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು, ಸ್ಥಳೀಯರಿಗೆ ಎಲ್ಲರಿಗೂ ಅದು ಆಗ್ಬೇಕು, ರಜೆ ದಿನದಂದು ಕಾರ್ಯಕ್ರಮ ಆಗ್ಬೇಕಂತೇಳಿ ನಮ್ಮ ಒಂದು ಒತ್ತಾಯ ಇತ್ತು. ಆ ಒತ್ತಾಯದ ಮೇರೆಗೆ ಕಾರ್ಯಕ್ರಮ ಅವ್ರು ಮಾಡ್ತಾ ಇಲ್ಲ. ಯಾವುದೋ ಒಂದು
ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕು ಅನ್ನೋದು ಹುನ್ನಾರದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕ ಇಲ್ಲಿ ಸೇರಿದಂತ ಎಲ್ಲ ಕನ್ನಡ ಪರ ಮುಖಂಡರು, ಅಧ್ಯಕ್ಷರುಗಳು ನಾವು ಬಹಿಷ್ಕಾರ ಹಾಕ್ತಾ ಇದ್ದೀವಿ. ಅವ್ರ ಕಾರ್ಯಕ್ರಮ ಮಾಡ್ಕೊಳ್ಳಿ. ಅವ್ರ ಕಾರ್ಯಕ್ರಮಕ್ಕೆ ನಮ್ದೇನು ವಿರೋಧ ಇಲ್ಲ. ಕನ್ನಡ ಕಾರ್ಯಕ್ರಮ ನಾವು ಆಗ್ಲಿ ಅಂತೇಳಿ ಒತ್ತಾಯ ಮಾಡಿ ಹಣವನ್ನು ತಂದಿದ್ವಿ. ಆದ್ರೆ ನಮ್ಮನ್ನ ಹೊರತುಪಡಿಸಿ ಅವ್ರ ಕನ್ನಡ ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ, ಅದಕ್ಕೆ ನಮ್ಮ ವಿರೋಧ ಇದೆ. ಜಿಲ್ಲಾಧಿಕಾರಿಗಳ ನಡೆಗೆ ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಸರಿ, ಏನಾದ್ರು ಅಕಸ್ಮಾತ್ ಆಗಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿರೋಧಿ ಜಿಲ್ಲಾಧಿಕಾರಿಗಳಿಗೆ